HTA ಅಕಾಡೆಮಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪರೀಕ್ಷಾ ಮಾರ್ಗದರ್ಶಕ. ಸ್ಪರ್ಧಾತ್ಮಕ ಪರೀಕ್ಷೆಗಳೆಂಬ ದೊಡ್ಡ ಸವಾಲ್ನ ಗೆಲ್ಲೋಕೆ ನಾವೆಲ್ಲ ಒಟ್ಟಿಗೆ ತಯಾರಿ ನಡೆಸೋಣ. ಇವತ್ತಿನ ನಮ್ಮ ತರಗತಿಯಲ್ಲಿ ಭಾರತೀಯ ಇತಿಹಾಸದ ಒಂದು ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಶ್ನೆಯನ್ನು ಸುಲಭವಾಗಿ ಹೇಗೆ ಬಿಡಿಸಬಹುದು ಅಂತ ನೋಡೋಣ. ನೋಡಿ, ನಮ್ಮ ಈ ತರಗತಿ ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ, ಸಹಾಯ ಆಗ್ತಿದೆ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ HTA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದರಿಂದ ನಿಮಗೋಸ್ಕರ ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ತರೋಕೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಸರಿ, ಹಾಗಾದ್ರೆ ಇನ್ಯಾಕೆ ತಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. 1857 ಈ ಒಂದೇ ಒಂದು ವರ್ಷ ಇದೆಯಲ್ಲ, ಇದು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳೋರಿಗೆ ಅಕ್ಷರಶಃ ಒಂದು ಚಿನ್ನದ ಗಣಿ ಇದ್ಹಾಗೆ. ಯಾಕೆ ಈ ವರ್ಷ ಇಷ್ಟೊಂದು ಮುಖ್ಯ? ಇವತ್ತು ನಾವು ಈ ರಹಸ್ಯವನ್ನೇ ಭೇದಿಸೋಣ ಬನ್ನಿ. ಹಾಗಾದ್ರೆ ಇವತ್ತಿನ ನಮ್ಮ ಕ್ಲಾಸ್ ಹೇಗೆ ಸಾಗುತ್ತೆ? ಇಲ್ಲಿದೆ ನೋಡಿ ನಮ್ಮ ಪ್ಲಾನ್. ಮೊದಲು 1857ರ ದಂಗೆಯ ಒಂದು ಓವರ್ವ್ಯೂ ನೋಡೋಣ. ಆಮೇಲೆ ಎರಡೂ ಕಡೆ ಇದ್ದ ನಾಯಕರು ಯಾರು ಅಂತ ತಿಳ್ಕೊಳ್ಳೋಣ. ಆಮೇಲೆ ದಂಗೆಯಿಂದ ಆದ ಪರಿಣಾಮಗಳೇನು, ಬೇರೆ ಬೇರೆ ಪ್ರತಿರೋಧ ಚಳುವಳಿಗಳು ಯಾವುದು, ಮತ್ತು ಕೊನೆಗೆ ಪರೀಕ್ಷೆಗೆ ಬೇಕಾದ ಒಂದು ಕ್ವಿಕ್ ರಿವಿಷನ್. ರೆಡಿ ಅಲ್ವಾ? ಶುರು ಮಾಡೋಣ. ಸರಿ, ಮೊದಲನೇದಾಗಿ 1857ರ ದಂಗೆಯ ಬೇಸಿಕ್ಸ್ ಏನಿದೆ, ಅದರ ಫೌಂಡೇಶನ್ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂಬಿಡೋಣ. ಯಾಕಂದ್ರೆ ಇದು ಆಧುನಿಕ ಭಾರತದ ಇತಿಹಾಸಕ್ಕೆ ಒಂದು ಅಡಿಪಾಯ ಇದ್ದಾಗೆ. ಇದು ಅರ್ಥ ಆದ್ರೆ ಮುಂದಿಂದೆಲ್ಲ ಸುಲಭ. ಹಾಗಾದ್ರೆ 1857ರ ದಂಗೆ ಅಂದ್ರೆ ಸಿಂಪಲ್ ಆಗಿ ಏನು? ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ವಿರುದ್ಧ ನಡೆದ ಒಂದು ಬಹಳ ದೊಡ್ಡ ಮಟ್ಟದ ದಂಗೆ. ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೂ ಕರೀತಾರೆ. ಇಷ್ಟೇ ನೋಡಿ, ಇಷ್ಟು ಸಿಂಪಲ್ ಕಾನ್ಸೆಪ್ಟ್ ಮೇಲೆ, ಅದರಲ್ಲೂ ಈ 1857 ಅನ್ನೋ ವರ್ಷದ ಮೇಲೆ ಎಷ್ಟು ಸಾರಿ ಪ್ರಶ್ನೆ ಕೇಳಿದಾರೆ ಗೊತ್ತಾ? ಇಲ್ಲೇ ನೋಡಿ, PSI IRB 2012, PSI INT 2018, PC Car and Dar 2011, CPC 2004. ಬೇರೆ ಬೇರೆ ಪರೀಕ್ಷೆಗಳು, ಆದ್ರೆ ಪ್ರಶ್ನೆ ಮಾತ್ರ ಒಂದೇ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಯಾವಾಗ? ಉತ್ತರ 1857. ಈ ಒಂದು ವರ್ಷ ತಲೆಯಲ್ಲಿದ್ರೆ ಸಾಕು, ಒಂದು ಅಂಕ ನಿಮ್ಮ ಜೇಬಲ್ಲಿದ್ದ ಹಾಗೆ. ನೋಡಿ ಎಷ್ಟು ಸಿಂಪಲ್. ಈಗ ಒಂದು ದಂಗೆ ಆಗೋಕೆ ತುಂಬಾ ರಾಜಕೀಯ ಸಾಮಾಜಿಕ ಕಾರಣಗಳಿರುತ್ತೆ ಅಲ್ವಾ? ಆದ ಎಲ್ಲದಕ್ಕೂ ಒಂದು ತಕ್ಷಣದ ಕಾರಣ, ಒಂದು ಸ್ಪಾರ್ಕ್ ಬೇಕೇ ಬೇಕು. 1857ರ ದಂಗೆಗೆ ಆ ಸ್ಪಾರ್ಕ್ ಆಗಿದ್ದು ಯಾವುದು ಗೊತ್ತಾ? ಅದುವೇ ಎನ್ಫೀಲ್ಡ್ ರೈಫಲ್ನ ಹೊಸ ಕಾಡತುಸುಗಳು. ಇದನ್ನ ಬಳಸೋಕು ಮುಂಚೆ ಹಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು. ಅದು ಯಾಕೆ ಅಷ್ಟೊಂದು ದೊಡ್ಡ ಸಮಸ್ಯೆ ಆಯಿತು? PC ವೈರ್ಲೆಸ್ 2014 ಪರೀಕ್ಷೆಯಲ್ಲಿ ನೇರವಾಗಿ ಇದನ್ನೇ ಕೇಳಿದಾರೆ ನೋಡಿ. 1857ರ ದಂಗೆಯ ತಕ್ಷಣದ ಕಾರಣವೇನು? ಉತ್ತರ: ಆ ಕಾಡತೋಸುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿತು ಅನ್ನೋ ಸುದ್ದಿ. ಹಸು ಹಿಂದೂಗಳಿಗೆ ಪವಿತ್ರ, ಹಂದಿ ಮುಸ್ಲಿಮರಿಗೆ ನಿಷಿದ್ಧ. ಹೀಗಾಗಿ ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳಿಬ್ಬರ ಧಾರ್ಮಿಕ ಭಾವನೆಗೂ ಇದರಿಂದ ಧಕ್ಕೆಯಾಯಿತು. ಇದೇ ದಂಗೆಯ ಕಿಡಿಯನ್ನು ಹೊತ್ತಿಸಿತು. ಸರಿ, ದಂಗೆಯ ಕಾರಣ ಗೊತ್ತಾಯ್ತು. ಈಗ ಮುಂದಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅದು ನಾಯಕರು. ಯಾವುದೇ ಯುದ್ಧದ ಬಗ್ಗೆ ಓದುವಾಗ ಎರಡೂ ಕಡೆ ಯಾರೆಲ್ಲ ಪ್ರಮುಖ ವ್ಯಕ್ತಿಗಳಿದ್ರು ಅಂತ ತಿಳಿದುಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಗತ್ಯ. ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ನೋಡಿ, 5. ಏನಿದು 5 ಅನ್ಕೋತಿದ್ದೀರಾ? ಇದರ ಅರ್ಥ, ಮುಂದಿನ ಸ್ಲೈಡಲ್ಲಿ ನಾನು ತೋರ್ಸೋ ಈ ಒಂದೇ ಒಂದು ಪ್ರಶ್ನೆಯನ್ನ, ಸೇಮ್ ಟು ಸೇಮ್ ಪ್ರಶ್ನೆಯನ್ನ ಬರೋಬ್ಬರಿ 5 ಸಾರಿ ಕೇಳಿದ್ದಾರೆ. ಅಂದ್ರೆ ಎಷ್ಟೊಂದು ಇಂಪಾರ್ಟೆಂಟ್ ಇರ್ಬೋದು ಯೋಚನೆ ಮಾಡಿ. ಆ ಪ್ರಶ್ನೆ ಬೇರೆ ಯಾವುದೂ ಅಲ್ಲ, 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು? ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳಲ್ಲಿ ಒಂದು. ಇದರ ಉತ್ತರ ಖಂಡಿತ ಗೊತ್ತಿರ್ಲೇಬೇಕು. ಯಾವ್ಯಾವ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, PSI 2012, RSI 2015 ಮತ್ತೆ PSI 2017, 2018, 2020 ಸತತವಾಗಿ ಕೇಳಿದ್ದಾರೆ. ಉತ್ತರ: ಲಾರ್ಡ್ ಕ್ಯಾನಿಂಗ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1857 ದಂಗೆ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾದ ಮೊದಲ ಹೆಸರು ಲಾರ್ಡ್ ಕ್ಯಾನಿಂಗ್. ಆದ್ರೆ ಇಲ್ಲೊಂದು ಕನ್ಫ್ಯೂಷನ್ ಆಗೋ ಚಾನ್ಸ್ ಇದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತಾರೆ. ಅದೇನಂದ್ರೆ, ಲಾರ್ಡ್ ಡಾಲ್ಹೌಸಿ ಮತ್ತೆ ಲಾರ್ಡ್ ಕ್ಯಾನಿಂಗ್ ಮಧ್ಯ ಗೊಂದಲ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಗಳೆಲ್ಲ ದಂಗೆಗೆ ಬೀಜ ಬಿತ್ತಿದ್ವು. ಆದ್ರೆ ದಂಗೆಯ ಬೆಳೆ ಬಂದಾಗ ಇದ್ದವನು ಕ್ಯಾನಿಂಗ್. ಡಾಲ್ಹೌಸಿ ಕಾರಣ, ಕ್ಯಾನಿಂಗ್ ಘಟನೆಯ ಸಮಯದಲ್ಲಿದ್ದವನು. ಈ ವ್ಯತ್ಯಾಸ ಸ್ಪಷ್ಟವಾಗಿರ್ಲಿ. ಸರಿ, ಈಗ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಪ್ರಶ್ನೆ ತಗೊಳ್ಳೋಣ. JLO 2017ನಲ್ಲಿ ಕೇಳಿದ್ದು. ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ.
ಹೆದರ್ಕೋಬೇಡಿ, ಒಂದೊಂದಾಗಿ ಚೆಕ್ ಮಾಡೋಣ ಬನ್ನಿ. ಮೊದಲನೇ ಹೇಳಿಕೆ, ಎನ್ಫೀಲ್ಡ್ ರೈಫಲ್ಸ್ ತಕ್ಷಣದ ಕಾರಣ. ಹೌದು, ಇದು ಸರಿ. ಎರಡನೇ ಹೇಳಿಕೆ, ಗ್ವಾಲಿಯರ್ನ ಸಿಂಧ್ಯಾ ದಂಗೆಯನ್ನು ಬೆಂಬಲಿಸಿದ್ರು. ಇಲ್ಲ, ಇದು ತಪ್ಪು, ಅವರು ಬ್ರಿಟಿಷರ ಪರ ಇದ್ರು. ಮೂರನೇದು, ತಾತ್ಯಾ ಟೋಪೆ ಬಗ್ಗೆ. ಇದು ಸರಿ. ನಾಲ್ಕನೇದು, ಗವರ್ನರ್ ಜನರಲ್ ಹಾಡೆಂಜಿದ್ರು ಅಂತಿದೆ. ಇದು ಖಂಡಿತ ತಪ್ಪು, ಯಾಕಂದ್ರೆ ಆಗ ಇದ್ದಿದ್ದು ಲಾರ್ಡ್ ಕ್ಯಾನಿಂಗ್. ಹಾಗಾದ್ರೆ ಸರಿ ಇರೋದು 1 ಮತ್ತು 3 ಮಾತ್ರ. ಹೀಗೆ ಎಲಿಮಿನೇಷನ್ ಮೆಥಡ್ ಬಳಸಿದ್ರೆ ಉತ್ತರ ಸುಲಭವಾಗಿ ಸಿಗುತ್ತೆ. ಓಕೆ, ದಂಗೆಯನ್ನ ಬ್ರಿಟಿಷರು ಸಪ್ರೆಸ್ ಮಾಡಿದ್ರು ಸರಿ, ಆದ್ರೆ ಅದಾದ್ಮೇಲೆ ಎಲ್ಲವೂ ಮುಂಚಿನ ತರ ಇತ್ತಾ? ಖಂಡಿತ ಇಲ್ಲ. 1857ರ ದಂಗೆ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬ್ರಿಟಿಷ್ ಆಳ್ವಿಕೆಯ ಸ್ವರೂಪವೇ ಬದಲಾಗಿ ಹೋಯ್ತು. ಆ ಪರಿಣಾಮಗಳು ಕೂಡ ಪರೀಕ್ಷೆಗೆ ಬಹಳ ಮುಖ್ಯ. ಏನೇನ್ ಚೇಂಜಸ್ ಆಯ್ತು ಅಂತ ನೋಡೋದಾದ್ರೆ ಮೇಜರ್ ಆಗಿ 4 ಪಾಯಿಂಟ್ಸ್. 1, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಫುಲ್ ಸ್ಟಾಪ್ ಬಿತ್ತು. 2, ಭಾರತದ ಆಡಳಿತ ಡೈರೆಕ್ಟ್ ಆಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಯಿತು. 3, ವಿಕ್ಟೋರಿಯಾ ರಾಣಿಯನ್ನ ಭಾರತದ ಸಾಮ್ರಾಜ್ಞಿ ಅಂತ ಘೋಷಣೆ ಮಾಡಿದ್ರು. 4, ಮುಂದೆ ಈ ತರ ದಂಗೆ ಆಗಬಾರ್ದು ಅಂತ ಸೈನ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು. ಈಗ ಇದ್ರ ಮೇಲೆ ಒಂದು ಪ್ರಶ್ನೆ ಹೇಗಿತ್ತು ಅಂತ ನೋಡೋಣ. PCSIF 2018ರ ಈ ಪ್ರಶ್ನೆ ನೋಡಿ. ದಂಗೆಯ ಫಲಿತಾಂಶವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ನಾವೀಗ ತಾನೇ ನೋಡಿದ ಹಾಗೆ ಅಧಿಕಾರ ವರ್ಗಾವಣೆ, ಸೈನ್ಯದ ಪುನರಚನೆ, ರಾಣಿಯ ಘೋಷಣೆ ಇವೆಲ್ಲ ನೇರ ಪರಿಣಾಮಗಳು. ಆದರೆ ದ್ವಿಪ್ರಭುತ್ವ ಅಥವಾ ಡಯಾರ್ಕಿ ಅನ್ನೋದು ದಂಗೆಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅದು ಬಹಳ ವರ್ಷಗಳ ನಂತರ 1919ರ ಕಾಯ್ದೆಯಲ್ಲಿ ಬಂತು. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಸಿ. ಹಾಗಾದ್ರೆ ಆ ದಂಗೆಯನ್ನ ಲೀಡ್ ಮಾಡಿದ್ನಲ್ಲ, ಹೆಸರಿಗಷ್ಟೇ ರಾಜನಾಗಿದ್ದ ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್, ಅವನ ಕತೆ ಏನಾಯ್ತು? ಅವನನ್ನ ಬ್ರಿಟಿಷರು ಬರ್ಮಾದ ರಂಗೂನ್ಗೆ ಗಡೀಪಾರ್ ಮಾಡಿದ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, CPC HK 2017 ಪರೀಕ್ಷೆಯಲ್ಲಿ ಆಪ್ಷನ್ನಲ್ಲಿ ರಂಗೂನ್ ಇರ್ಲಿಲ್ಲ, ಮಾಂಡಲೆ ಅಂತ ಇತ್ತು. ಅಯ್ಯೋ ಅಂತ ಕನ್ಫ್ಯೂಸ್ ಆಗ್ಬಾರ್ದು, ಮಾಂಡಲೆ ಕೂಡ ಬರ್ಮಾದಲ್ಲೇ ಇರೋದ್ರಿಂದ ಅದು ಹತ್ತಿರದ ಉತ್ತರವಾಗಿತ್ತು. ಈಗ 1857ರ ದಂಗೆ ಅಷ್ಟೇನಾ ಬ್ರಿಟಿಷರ ವಿರುದ್ಧ ನಡೆದಿದ್ದು? ಖಂಡಿತ ಇಲ್ಲ. ಅದು ಕೇವಲ ಒಂದು ದೊಡ್ಡ ಸ್ಫೋಟ ಅಷ್ಟೇ. ಅದಕ್ಕೂ ಮುಂಚೆ, ಅದಾದ ನಂತರ ಭಾರತದ ಮೂಲೆ ಮೂಲೆಯಲ್ಲಿ ರೈತರು, ಬುಡಕಟ್ಟು ಜನರು ನಡೆಸಿದ ಸಣ್ಣ ಸಣ್ಣ ದಂಗೆಗಳು ನಡೀತಾನೇ ಇದ್ವು. ಇವು ಕೂಡ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್. ಈ ಟೈಮ್ಲೈನ್ ನೋಡಿ. 1857ಕ್ಕಿಂತ ಮುಂಚೆಯೇ ತಿರುವಾಂಗೂರಿನಲ್ಲಿ ವೇಲುತಂಪಿ ದಂಗೆ, ಅದಾದ ತಕ್ಷಣ 1859-60ರಲ್ಲಿ ಬಂಗಾಳದಲ್ಲಿ ಇಂಡಿಗೋ ದಂಗೆ, ಆಮೇಲೆ ಜಾರ್ಖಂಡ್ನಲ್ಲಿ ಬಿರ್ಸಾ ಮುಂಡಾ ದಂಗೆ. ಇವೆಲ್ಲವೂ ಪ್ರತಿರೋಧದ ಒಂದು ಸರಪಳಿಯ ಕೊಂಡಿಗಳಿದ್ದ ಹಾಗೆ. ಈ ದಂಗೆಗರ ಬಗ್ಗೆ ಪರೀಕ್ಷೆಗಳಲ್ಲಿ ಹೀಗೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ಒಮ್ಮೆ ನೋಡ್ಬಿಡೋಣ ಬನ್ನಿ. ಫಸ್ಟ್, ವೇಲುತಂಪಿ. PSI 2020ರಲ್ಲಿ ಡೈರೆಕ್ಟ್ ಪ್ರಶ್ನೆ. ಎಲ್ಲಾಯ್ತು ಈ ದಂಗೆ? ತಿರುವಾಂಕೂರು. ಸಿಂಪಲ್. ನೆಕ್ಸ್ಟ್, ಇಂಡಿಗೋ ದಂಗೆ. DSI 2017ರಲ್ಲಿ ಕೇಳಿದ್ರು. ಇದರ ಬಗ್ಗೆ ಬರೆದ ನಾಟಕ ಯಾವುದು ಅಂತ? ಉತ್ತರ, ನೀಲ್ ದರ್ಪಣ್. ಮತ್ತೆ FG 2015ರಲ್ಲಿ ಈ ದಂಗೆ ಎಲ್ಲಿ ನಡೀತು ಅಂತ ಕೇಳಿದ್ರು. ಉತ್ತರ, ಬಂಗಾಳ. ಈಗ ಬಿರ್ಸಾ ಮುಂಡಾ ಬಗ್ಗೆ PSI 2009 ಮತ್ತು 2020 ಎರಡರಲ್ಲೂ ಕೇಳಿದ್ದಾರೆ. ಧರ್ತಿ ಆಬಾ ಅಂದ್ರೆ ಭೂಮಿಯ ತಂದೆ ಅಂತ ಯಾರನ್ನ ಕರಿತಿದ್ರು? ಉತ್ತರ, ಜಾರ್ಖಂಡಿನ ಬಿರ್ಸಾ ಮುಂಡಾ. ಕೊನೆಯದಾಗಿ PSI FPB 2017ರಲ್ಲಿ 1921ರ ಮಲಬಾರ್ ದಂಗೆ ಯಾವುದಕ್ಕೆ ಸಂಬಂಧಿಸಿತ್ತು ಅಂತ ಕೇಳಿದ್ರು. ಉತ್ತರ, ಮಾಪಿಳ್ಳೆ ಗಲಭೆಗಳು. ಹೀಗೆ ಪ್ರತಿ ದಂಗೆಯ ಸ್ಥಳ, ನಾಯಕ ಮತ್ತು ವಿಶೇಷತೆಗಳನ್ನ ನೆನ್ಪಿಟ್ಕೊಳ್ಬೇಕು. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನ ಬಹುತೇಕ ಕೊನೆಗೆ ಬಂದಿದ್ದೀವಿ. ಇಷ್ಟೊತ್ತು ನಾವು ಕಲ್ತಿದ್ದೆಲ್ಲವನ್ನೂ ಒಂದೇ ಕಡೆ ಒಂದೇ ಸ್ಲೈಡ್ನಲ್ಲಿ ರಿವಿಷನ್ ಮಾಡೋಣ. ಇದು ನಿಮ್ಮ ಸೂಪರ್ ಇಂಪಾರ್ಟೆಂಟ್ ಸ್ಲೈಡ್. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ, ಕೊನೆ ಕ್ಷಣದಲ್ಲಿ ಓದೋಕೆ ಬಹಳ ಹೆಲ್ಪ್ ಆಗುತ್ತೆ. ನೋಡಿ, ಈ ಟೇಬಲ್ ಅನ್ನ ಎಷ್ಟು ಕ್ಲಿಯರ್ ಆಗಿದೆ. 1857 ದಂಗೆ ಅಂತ ತಕ್ಷಣ ಯಾರ್ ನೆನ್ಪಿಗೆ ಬರಬೇಕು? ಲಾರ್ಡ್ ಕ್ಯಾನಿಂಗ್. ಇದು ಅತಿ ಹೆಚ್ಚು ಬಾರಿ ಕೇಳಿರೋ ಪ್ರಶ್ನೆ. ಇಂಡಿಗೋ ದಂಗೆ ಅಂದ್ರೆ ಬಂಗಾಳ ಮತ್ತೆ ನೀಲ್ ದರ್ಪಣ್ ನಾಟಕ. ಮುಂಡಾ ದಂಗೆ ಅಂದ್ರೆ ಜಾರ್ಖಂಡ್ನ ಧರ್ತಿ ಆಬಾ ಬಿರ್ಸಾ ಮುಂಡಾ. ತಿರುವಾಂಕೂರು ದಂಗೆ ಅಂದ್ರೆ ವೇಲುತಂಪಿ. ಇಷ್ಟು ಪಾಯಿಂಟ್ಸ್ ನಿಮ್ ತಲೆಯಲ್ಲಿದ್ರೆ ಈ ಟಾಪಿಕ್ನಿಂದ ಬರೋ ಯಾವುದೇ ಪ್ರಶ್ನೆಗೂ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಹೋಗೋ ಮುಂಚೆ ನಿಮಗೊಂದು ಪ್ರಶ್ನೆ. 1857ರ ದಂಗೆ ಸೋತ್ಹೋಯ್ತು ಅಂತ ನಾವು ಹೇಳ್ತೀವಿ. ಅದು ನಿಜಾನಾ? ಅದೊಂದು ವೈಫಲ್ಯನಾ? ಅಥವಾ ಅದು ಭಾರತೀಯರನ್ನ ಒಗ್ಗೂಡಿಸೋಕೆ ನಮ್ಮಲ್ಲಿ ರಾಷ್ಟ್ರೀಯತೆ ಅನ್ನೋ ಕಿಡಿಯನ್ನ ಹೊತ್ಸಿದ ಒಂದು ದೊಡ್ಡ ಆರಂಭನ? ಇದ್ರ ಬಗ್ಗೆ ಯೋಚನೆ ಮಾಡಿ. ಈ ತರಗತಿ ನಿಂಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು HG ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.